ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತು ಸಿಂಪಲಾಗಿ ಎರಡೆರಡು ಟೊಮೆಟೊ ಯೂಸ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಗಡಿಬಿಡಿಲಿ ಲೇಟಾಗೆದ್ದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋರಿಗೆ, ಆಫೀಸ್ಗೆ ಹೋಗೋರಿಗೆ, ಕಾಲೇಜ್ಗೆ ಬಾಕ್ಸಿಗೆ ಏನು ತಗೊಂಡೋಗೋದು ಅಂತೇಳಿ ಯೋಚನೆ ಮಾಡ್ತಿರೋ ಸ್ಟೂಡೆಂಟ್ಸ್ಗೆಲ್ಲ ಇದು ಯೂಸ್ ಆಗುತ್ತೆ. ಮೊದಲು ಗ್ಯಾಸ್ ಸ್ಟವ್ ಹಚ್ಚಿ ಎಣ್ಣೆ ಬಾಣಲಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ನಂತರ ಎಣ್ಣೆ ಕಾಯ್ದಾದ್ಮೇಲೆ ನಿಮಗೆ ಗೊತ್ತಿದೆ ಆಲ್ರೆಡಿ ನಾನು ವಿಡಿಯೋ ನೋಡಿದರೆ, ಸಾಸಿವೆ ಜೀರಿಗೆ ನಾನು ಒಗ್ಗರಣೆಗೆ ಯಾವಾಗಲೂ ಮಿಸ್ಸೇ ಮಾಡಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ರೈಸ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲೊಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿನ. ನಂತರ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ, ಹಾಗೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಕಂದು ಬಣ್ಣ ಬರೋವರೆಗೂ, ಅದರ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ 4 ಇಕ್ಲ ಬೆಳ್ಳುಳ್ಳಿ ಹಾಗೂ ಒಂದು ಅರ್ಧ ಇಂಚ್ ಶುಂಠಿನ ಗೆಜ್ಕೊಂಡು ಇದಕ್ಕೆ ಸೇರಿಸ್ಕೊತಿದ್ದೀನಿ. ಅದ್ರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ಒಗ್ಗರಣೆ ಹಾಕಿದ್ರೂ ಅದರಲ್ಲಿ ಏನು ನಾವು ಸಾಮಗ್ರಿಗಳನ್ನ ತೊಗೊಂಡಿರ್ತೀವಿ ಅದು ಹಸಿ ವಾಸನೆ ಹೋಗೋವರೆಗೂ ಅದು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಡುಗೆ. ಇಲ್ಲಿ ನಾನು 2 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಟೊಮೆಟೊ ತುಂಬ ಸಾಫ್ಟಾಗಿ ಬೇಯಬೇಕು, ಆಗಲೇ ಈ ಟೊಮೆಟೊ ರೈಸ್ ತುಂಬ ರುಚಿಯಾಗಿ ಬರುತ್ತೆ. ಟೊಮೆಟೊ ಎಲ್ಲ ಬೆಂದಿದೆ ನೋಡಿ. ಈಗ ನಾನು ಸ್ವಲ್ಪ ಖಾರ ಪುಡಿ ಹಾಕೋತಿದ್ದೀನಿ. ಹಸಿರು ಮೆಣಸಿನ್ಕಾಯಿ ತಗೊಂಡಿರ್ತೀವಿ, ಖಾರ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತಿದ್ದೀನಿ. ಇವೆರಡನ್ನೂ ಒಗ್ಗರಣೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಸ್ಮೆಲ್ಲು ಬರಬೇಕು, ಮನೆಯೆಲ್ಲ ಘಮ ಘಮ ಅನ್ನಬೇಕು, ಅಲ್ಲಿವರೆಗೂ ಒಂಚೂರು ಫ್ರೈ ಮಾಡ್ಕೋತಿದ್ದೀನಿ. ನಂತರ ಇದೆಲ್ಲ ಫ್ರೈ ಆದಮೇಲೆ ಒಗ್ಗರಣೆಗೆ ಉಪ್ಪು ಹಾಕೋತಿದ್ದೀನಿ. ಯಾಕೆಂದರೆ ಎಲ್ಲದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದ್ರೇ ಅದು ತಿನ್ನುವಾಗ ಬಾಯಿ ಸಿಗುವಾಗ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಈಗ ಅನ್ನ ಮೊದಲೇ ಬೇಯಿಸ್ಕೊಂಡು ಅದನ್ನು ಹಾರಕ್ಕೆ ಇಟ್ಕೊಂಡಿದ್ದೆ ಉದುರುದ್ರಾಗಲಿ ಅಂತ. ಯಾಕೆಂದರೆ ಇದು ಮನೆ ಅಕ್ಕಿ, ನಾವೇ ಬೆಳೆದಿರೋದು. ಹಾಗಾಗಿ ಡೈರೆಕ್ಟ್ ಆಗಿ ಹಾಕಿಬಿಟ್ರೆ ಸ್ವಲ್ಪ ಅಂಟುತ್ತೆ ಅನ್ನ, ಅದಕ್ಕಾಗಿ ಹಾರಾಕಕ್ಕೆ ಇಟ್ಟಿದ್ದೆ, ಅದನ್ನು ಹಾಕೋತಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡೋಕ್ಕೆ ಬಿಟ್ಬಿಟ್ರೆ ಬಿಸಿ ಬಿಸಿಯಾದ ಟೊಮೆಟೊ ರೈಸ್ ರೆಡಿಯಾಗುತ್ತೆ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ರೈಸು, ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸುಮ್ಮನೆ ಹಾಗೆ ಡೆಕೋರೇಷನ್ಗೆ ಚೆನ್ನಾಗಿರಲಿ ಅಂತ ಹಾಕೋತಿದ್ದೀನಿ ಅಷ್ಟೇ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.